ಮಂಗಳವಾರ ಈ ವಸ್ತುಗಳನ್ನು ದಾನ ಮಾಡಿದರೆ ಹಣದ ಸಮಸ್ಯೆ ದೂರವಾಗುತ್ತದೆ. ಮಂಗಳವಾರದ ದಿನದಂದು ಈ ವಸ್ತುಗಳನ್ನು ದಾನ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಧಾರ್ಮಿಕ ನಂಬಿಕೆ ಇದೆ. ಹಾಗಾದರೆ ಮಂಗಳವಾರ ಯಾವ ವಸ್ತುಗಳನ್ನು ದಾನ ಮಾಡಬೇಕು? ಅವುಗಳನ್ನು ದಾನ ಮಾಡುವುದರಿಂದ ಯಾವ ರೀತಿಯ ಶುಭ ಫಲಗಳು ದೊರೆಯುತ್ತವೆ? ಈ ವಿಷಯವನ್ನು ತಿಳಿದುಕೊಂಡು ನಿಮ್ಮಿಂದ ಸಾಧ್ಯವಾದ ರೀತಿಯಲ್ಲಿ ದಾನ ಮಾಡುವ ಪ್ರಯತ್ನ ಮಾಡಿ. ಮಂಗಳವಾರದ ದಿನವನ್ನು ಆಂಜನೇಯ ಸ್ವಾಮಿಯ ಆರಾಧನೆಗೆ ವಿಶೇಷವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಹನುಮಂತನನ್ನು ಭಕ್ತಿಯಿಂದ ಪೂಜಿಸಿ ಹನುಮಾನ್ ಚಾಲೀಸಾ ಅಥವಾ ಆಂಜನೇಯ ಸ್ವಾಮಿಯ ನಾಮಸ್ಮರಣೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಜೊತೆಗೆ ದಾನ ಧರ್ಮ ಮಾಡುವುದರಿಂದ ಪುಣ್ಯ ಫಲ ದೊರೆಯುತ್ತದೆ ಎಂದು ನಮ್ಮ ಧಾರ್ಮಿಕ ಪರಂಪರೆ ಹೇಳುತ್ತದೆ. ಮೊದಲನೆಯದಾಗಿ ತೆಂಗಿನಕಾಯಿ ದಾನ ಮಾಡಬಹುದು. ತೆಂಗಿನಕಾಯಿಯನ್ನು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಭಕ್ತಿಯಿಂದ ತೆಂಗಿನಕಾಯಿಯನ್ನು ಅರ್ಪಿಸಿ ನಂತರ ಅದನ್ನು ಅಗತ್ಯವಿರುವವರಿಗೆ ಅಥವಾ ಭಕ್ತರಿಗೆ ದಾನ ಮಾಡಬಹುದು. ಈ ರೀತಿಯ ದಾನವು ಆರೋಗ್ಯ, ನೆಮ್ಮದಿ ಮತ್ತು ಜೀವನದಲ್ಲಿನ ಅಡೆತಡೆಗಳು ದೂರವಾಗಲು ಸಹಾಯವಾಗುತ್ತದೆ ಎಂಬ ನಂಬಿಕೆ ಇದೆ. ಎರಡನೆಯದಾಗಿ ಅನ್ನ ಅಥವಾ ಗಂಜಿ ದಾನ ಮಾಡುವುದು ಉತ್ತಮ. ಹಸಿದವರಿಗೆ ಅನ್ನ ನೀಡುವುದು ಅತ್ಯಂತ ಶ್ರೇಷ್ಠವಾದ ದಾನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಮಂಗಳವಾರದಂದು ಬಡವರು, ನಿರ್ಗತಿಕರು ಅಥವಾ ಅಗತ್ಯವಿರುವವರಿಗೆ ಅನ್ನ, ಗಂಜಿ ಅಥವಾ ಸಾಧ್ಯವಾದ ಆಹಾರವನ್ನು ನೀಡಬಹುದು. ಅನ್ನದಾನ ಮಾಡುವುದರಿಂದ ಆಂಜನೇಯ ಸ್ವಾಮಿಯ ಕೃಪೆ ದೊರೆಯುವುದರ ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಹಣಕಾಸಿನ ಸಮಸ್ಯೆ ಇರುವವರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅನ್ನದಾನ ಮಾಡಬಹುದು. ಮೂರನೆಯದಾಗಿ ಕಡಲೆಹಿಟ್ಟಿನ ಲಡ್ಡು ದಾನ ಮಾಡಬಹುದು. ಮಂಗಳವಾರ ಆಂಜನೇಯ ಸ್ವಾಮಿಗೆ ಕಡಲೆಹಿಟ್ಟಿನ ಲಡ್ಡು ಅಥವಾ ಬೇಸನ್ ಲಡ್ಡುವನ್ನು ಪ್ರಸಾದವಾಗಿ ಅರ್ಪಿಸಿ ನಂತರ ಅದನ್ನು ಮಕ್ಕಳಿಗೆ, ಭಕ್ತರಿಗೆ ಅಥವಾ ಬಡವರಿಗೆ ಹಂಚಬಹುದು. ಹನುಮಂತನಿಗೆ ಇಷ್ಟವಾದ ನೈವೇದ್ಯಗಳಲ್ಲಿ ಇದನ್ನು ಒಂದೆಂದು ಭಕ್ತರು ನಂಬುತ್ತಾರೆ. ಇದರಿಂದ ಮನಸ್ಸಿನ ನಕಾರಾತ್ಮಕತೆ ದೂರವಾಗಿ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಲಿ ಎಂಬ ಸಂಕಲ್ಪದೊಂದಿಗೆ ದಾನ ಮಾಡಬಹುದು. ನಾಲ್ಕನೆಯದಾಗಿ ಬೇಳೆ ದಾನ ಮಾಡಬಹುದು. ಮಂಗಳವಾರದಂದು ಅಗತ್ಯವಿರುವವರಿಗೆ ಬೇಳೆಯನ್ನು ದಾನ ಮಾಡುವ ಸಂಪ್ರದಾಯವೂ ಇದೆ. ವಿಶೇಷವಾಗಿ ವಿವಾಹ ವಿಳಂಬ, ಕುಟುಂಬದಲ್ಲಿ ಅಶಾಂತಿ ಅಥವಾ ಜೀವನದಲ್ಲಿ ನಿರಂತರ ಅಡೆತಡೆಗಳನ್ನು ಎದುರಿಸುತ್ತಿರುವವರು ಭಕ್ತಿಯಿಂದ ದಾನ ಮಾಡಬಹುದು. ಇದು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ದೋಷಗಳು ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಎಂಬ ಜ್ಯೋತಿಷ್ಯ ನಂಬಿಕೆ ಇದೆ. ಐದನೆಯದಾಗಿ ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡಬಹುದು. ಮಂಗಳವಾರ ಕೆಂಪು ಬಣ್ಣಕ್ಕೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಕೆಂಪು ಬಣ್ಣದ ಬಟ್ಟೆ, ಸೀರೆ, ಕುರ್ತಾ ಅಥವಾ ಅಗತ್ಯವಿರುವ ಯಾವುದೇ ಉಪಯುಕ್ತ ವಸ್ತುವನ್ನು ಬಡವರಿಗೆ ದಾನ ಮಾಡಬಹುದು. ಸಾಧ್ಯವಾದರೆ ಹೊಸ ಬಟ್ಟೆಯನ್ನು ದಾನ ಮಾಡುವುದು ಉತ್ತಮ. ಇದರಿಂದ ಜೀವನದಲ್ಲಿ ಸಕಾರಾತ್ಮಕತೆ, ಧೈರ್ಯ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಇದರ ಜೊತೆಗೆ ಮಂಗಳವಾರದಂದು ನಿಮ್ಮಿಂದ ಸಾಧ್ಯವಾದಷ್ಟು ಬಡವರಿಗೆ ಆಹಾರ, ಬಟ್ಟೆ ಅಥವಾ ಅಗತ್ಯವಿರುವ ವಸ್ತುಗಳನ್ನು ದಾನ ಮಾಡಿ. ದಾನ ಮಾಡುವಾಗ ದೊಡ್ಡ ಮೊತ್ತದ ಹಣ ಖರ್ಚು ಮಾಡಬೇಕೆಂದೇನಿಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಯಾವುದೇ ಪ್ರತಿಫಲದ ನಿರೀಕ್ಷೆಯಿಲ್ಲದೆ ಭಕ್ತಿಯಿಂದ ಮಾಡುವ ಸಣ್ಣ ದಾನವು ಮಹತ್ವದ್ದಾಗಿದೆ. ಒಂದು ಮುಖ್ಯವಾದ ವಿಷಯ ನೆನಪಿಟ್ಟುಕೊಳ್ಳಿ. ದಾನ ಮಾಡುವುದು ಹಣದ ಸಮಸ್ಯೆ ತಕ್ಷಣವೇ ಮಾಯವಾಗುತ್ತದೆ ಎಂಬ ಖಚಿತ ಭರವಸೆ ಅಲ್ಲ, ಆದರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ದಾನವು ಪುಣ್ಯ ಕಾರ್ಯವಾಗಿದ್ದು ಮನಸ್ಸಿಗೆ ನೆಮ್ಮದಿ ಮತ್ತು ಸಕಾರಾತ್ಮಕ ಭಾವನೆ ನೀಡುತ್ತದೆ. ಆದ್ದರಿಂದ ಭಕ್ತಿಯ ಜೊತೆಗೆ ನಿಮ್ಮ ಹಣಕಾಸಿನ ಸಮಸ್ಯೆಗಳಿಗೆ ಸರಿಯಾದ ಯೋಜನೆ ಮತ್ತು ಪ್ರಯತ್ನವನ್ನು ಮಾಡುವುದು ಮುಖ್ಯ. ಮಂಗಳವಾರ ಬೆಳಗ್ಗೆ ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ನೆನೆದು ನನ್ನ ಕುಟುಂಬಕ್ಕೆ ಆರೋಗ್ಯ, ನೆಮ್ಮದಿ, ಧೈರ್ಯ ಮತ್ತು ಸಮೃದ್ಧಿ ದೊರೆಯಲಿ ಎಂದು ಪ್ರಾರ್ಥಿಸಿ. ನಂತರ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮೇಲಿನ ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ದಾನ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮಾಹಿತಿ, ರಾಶಿ ಭವಿಷ್ಯ ಮತ್ತು ಜ್ಯೋತಿಷ್ಯ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ ಸ್ವಾಮಿ.